channel. In the last video about the hero, we are already studied about 5 paragraphs. Now we are going to study about the 6th paragraph. Okay. Swami's father sat gloomily, gazing at the newspaper on his lap. ಸ್ವಾಮಿಯ ತಂದೆ ಏನು ಮಾಡ್ತಿದ್ರು ಅಂತಂದರೆ ತುಂಬ ನೇರವಾಗಿ ತುಂಬ ಕಾನ್ಸಂಟ್ರೇಟೆಡ್ ಆಗಿ ನ್ಯೂಸ್ ಪೇಪರನ್ನು ಅವರ ತೊಡೆ ಮೇಲೆ ಇಟ್ಕೊಂಡು ನೋಡ್ತಿದ್ರು. ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ಟಾಯ್ಡ್ ಟು ಹೀಸ್ ಬೆಡ್ ಇನ್ ದಿ ಪ್ಯಾಸೇಜ್. ಸ್ವಾಮಿ ಏನು ಮಾಡ್ತಾರೆ ಅಂತಂದರೆ ತುಂಬ ನಿಧಾನವಾಗಿ, ಟಿಪ್ಟಾಯ್ಡ್ ಅಂತಂದರೆ ತುದಿಗಾಲಿನಲ್ಲಿ ತನ್ನ ರೂಮ್ ಹತ್ರ, ತನ್ನ ಪ್ಯಾಸೇಜ್ ಹತ್ರ ಹೋಗ್ತಾನೆ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್ಡ್. ಅವರು ಗ್ರ್ಯಾನಿ ಏನಿರ್ತಾರಲ್ವ, ಅವರು ಅಲ್ಲಿ ಕೂತ್ಕೊಂಡಿರ್ತಾರೆ. ಅವರು ಅವನನ್ನು ನೋಡ್ತಾರೆ, ಅವನನ್ನು ಗುರ್ತಿಸ್ತಾರೆ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿಂಗ್? ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ಮಗನೇ, ನಿಮ್ಗೆ ಆಲ್ರೆಡಿ ನಿದ್ದೆ ಬರ್ತಾಯಿತ್ತಾ? ನಿಮಗೆ ಎಷ್ಟು ಕತೆ ಕೇಳೋಕ್ಕೆ ಇಷ್ಟ ಇಲ್ವಾ ಅಂತ ಅಂತಾರೆ. ಸ್ವಾಮಿ ಮೇಡ್ ವಿಲ್ಡ್ ಗೆಸ್ಟಿಕ್ಯುಲೇಷನ್ ಟು ಸೈಲೆನ್ಸ್ ಹೀಸ್ ಗ್ರೈನಿ. ಅವಾಗ ಸ್ವಾಮಿ ಏನು ಮಾಡ್ತಾರೆ ಅಂತಂದರೆ ತುಂಬ ಭಯಂಕರವಾದ ಒಂಥರ ಪ್ರಾಣಿ ಥರ ಒಂದು ಸನ್ನೆ ಕೊಡ್ತಾನೆ. ಯಾಕಂತಂದರೆ ಆ ಗ್ರ್ಯಾನಿಗೆ ಸೈಲೆಂಟಾಗಿ ಕುತ್ಕೋ ಅಂತ ಹೇಳೋಗೆ. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಆದರೆ ಅವರ ಅಜ್ಜಿ ಏನೂ ನೋಡಲಿಲ್ಲ. ಸೊ ಸ್ವಾಮಿ ಥ್ರವ್ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಆ್ಯಂಡ್ ಫುಲ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ಸೊ ಅದಕ್ಕಾಗಿ ಸ್ವಾಮಿ ಏನು ಮಾಡ್ತಾನೆ ಅಂತಂದರೆ ತನ್ನ ಒಂದು ಬ್ಲ್ಯಾಂಕೆಟ್ ಇರ್ತಲ್ಲ ಅದೆಲ್ಲ ಪೂರ್ತಿ ತನ್ನ ಮೈ ಮೇಲೆ ಎಸೆತ್ಕೊಂಡ್ಬಿಡ್ತಾನೆ. ಗ್ರ್ಯಾನಿ ಸೇಡ್, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿಂಗ್? ನೀವು ನಿನ್ನ ಮುಖವನ್ನು ಮುಚ್ಕೋಬೇಡ, ನೀವು ನಿಜವಾಗ್ಲೂ ನಿದ್ದೆ ಬರ್ತೈತಾ? ಸ್ವಾಮಿ ಲೀನ್ ಓವರ್ ಆ್ಯಂಡ್ ವಿಸ್ಪರ್ಡ್. ಅವಾಗ ಸ್ವಾಮಿ ಹೊರಕೊಂಡು ಗೊಣಗ್ತಾನೆ. ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರ್ಯಾನಿ, ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಇವನ್ ಇಫ್ ಹೌಸ್ ಈಸ್ ಆನ್ ಫೈರ್. ದಯಮಾಡಿ ಸುಮ್ಮನಿರಿ ಅಜ್ಜಿ, ಈವನ್ ಮನೆಗೆ ಬೆಂಕಿ ಬಿದ್ದರೂ ಕೂಡ, ನನ್ನ ಯಾರಾದರೂ ಕರೆದ್ರೂ ಕೂಡ ನೀವು ನನ್ನ ಕರಿಬೇಡಿ. ಇಫ್ ಐ ಡೋಂಟ್ ಸ್ಲೀಪ್ ಆ್ಯಟ್ ಒನ್ಸ್ ಪೆರಾಪ್ಸ್ ಐ ಶಾಲ್ ಡೈ. ಇವಾಗ ನಾನು ಒಂದು ಸಾರಿ ಮಲಗ್ತಿದ್ರೆ ನಾನು ಮೇ ಬಿ ಸತ್ತು ಹೋಗ್ಬೋದೇನೋ, ನನ್ನ ಭವಿಷ್ಯ ಸತ್ತು ಹೋಗ್ಬೋದೇನೋ ಅಂತ ಹೇಳ್ತೀನಿ. ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹೀಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ನಾವು ಸ್ನೋರ್ಡ್ ಅಂತಂದರೆ ಗೊರಕೆ ಅಂತ ಅರ್ಥ. ಆಮೇಲೆ ಅವನೇನು ಮಾಡ್ತಿದ್ದಂದ್ರೆ ಗೊರಕೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರೆಸೆಂಟ್ಲಿ ಹೀಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಅಂತೂ ಇಂದು ಸ್ವಾಮಿಯ ತಂದೆ ಅವ್ರ ಹತ್ರ ಬಂದು ನಿಂತ್ಕೋತಾರೆ. ಸ್ವಾಮಿ ಗೆಟ್ ಅಪ್ ಹಿ ಸೆಡ್. ಸ್ವಾಮಿ ಎದ್ದೇಳು ಅಂತ ಹೇಳ್ತಾರೆ. ಹಿ ಲುಕ್ಡ್ ಲೈಕ್ ಅಪ್ಯಾರಿಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದಿ ಪ್ಯಾಸೇಜ್. ಆಮೇಲೆ ಸ್ವಾಮಿಗೆ ಅವ್ರ ತಂದೆ ಏನು ಯಾವ ಥರ ಕಾಣ್ತಾರೆ ಅಂತಂದರೆ, ಅಪ್ಯಾರಿಷನ್ ಅಂದರೆ ಪ್ರೇತ ಅಂತ ಅರ್ಥ. ಒಂಥರ ಒಂದು ಮಪ್ಪು ಗತ್ತಲಿನಲ್ಲಿ ಒಂಥರ ಭೂತ ಪ್ರೇತ ಕಂಡಂಗೆ ಕಾಣ್ತಾರೆ. ವಿಚ್ ವಾಸ್ ಲಿಟ್ ಬೈ ಅ ಕೋನ್ ಆಫ್ ಅ ಲೈಟ್ ಫ್ರಮ್ ದ ಹಾಲ್. ಆ ಒಂದು ಹಾಲಿಂದ ಏನು ಆ ಒಂದು ಕಿರಣ ಬರ್ತಿತ್ತಲ್ವ, ಅದು ನೋಡಿದಾಗಿಂದ ಅವ್ರಿಗೆ ಏನು ಅನ್ಸುತ್ತಂತಂದರೆ ಆ ಒಂದು ಭೂತ ಮತ್ತು ಪ್ರೇತ ಏನು ಬಂದು ನಿಂತ್ಕೊಳ್ಳುತ್ತಲ್ಲ ಆ ಥರ ಅವನಿಗೆ ಅನಿಸುತ್ತೆ. ಸ್ವಾಮಿ ಸ್ಟಿಲ್ಡ್ ಆ್ಯಂಡ್ ಗ್ರೋರ್ಡ್ ಆ್ಯಸ್ ಇಟ್ ಇನ್ ಸ್ಲೀಪ್. ಆಮೇಲೆ ಅವ್ರು ಏನು ಮಾಡ್ತಾನಂತಂದರೆ, ಸ್ಟಿಲ್ಡ್ ಆ್ಯಂಡ್ ಗ್ರೋರ್ಡ್ ಅಂದರೆ ಕಲಕಿ ನೆರಳು ಅಂತ ಅರ್ಥ. ಅವನು ಕಲಕ್ಕೊಂಡು ಹಾಗೆ ನರಳಾಡ್ತಾ ಏನು ಮಲಗ್ದವ್ರು ಎದ್ದೇಳ್ತಾರಲ್ಲ ಆ ಥರ ಅವನು ಎದ್ದೇಳ್ತಾನೆ. ಫಾದರ್ ಸೇಡ್ ಗೆಟ್ ಅಪ್ ಸ್ವಾಮಿ. ಫಾದರ್ ಅವಾಗ ಹೇಳ್ತಾರೆ, ಸ್ವಾಮಿ ಎದ್ದೇಳು. ಗ್ರ್ಯಾನಿ ಪ್ಲೀಡೆಡ್. ಅವಾಗ ಗ್ರ್ಯಾನಿ ಏನು ಮಾಡ್ತಾರೆ ಅಂತಂದರೆ ಮನವಿ ಮಾಡ್ಕೋತಾರೆ. ವೈ ಡು ಯು ಡಿಸ್ಟರ್ಬ್ ಹಿಮ್? ನೀನು ಯಾಕೆ ಅವನ ಹಸ್ನ ಡಿಸ್ಟರ್ಬ್ ಮಾಡ್ತಿದ್ದೀಯಾ ಅಂತ ಅಂತಾರೆ. ಗೆಟ್ ಅಪ್ ಸ್ವಾಮಿ, ಫಾದರ್ ಸೇಡ್ ಫಾರ್ ದಿ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಮೂರನೇ ಬಾರಿ ಸ್ವಾಮಿಯ ತಂದೆ ಸ್ವಾಮಿಗೆ ಎದ್ದೇಳು ಅಂತ ಹೇಳಿದಾಗ ಸ್ವಾಮಿ ಎದ್ದೇಳ್ತಾನೆ. ಫಾದರ್ ರೋಲ್ಡ್ ಆಫ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸೆಡ್. ಅವಾಗ ಸ್ವಾಮಿಯ ತಂದೆ ಏನು ಮಾಡ್ತಂತಂದರೆ ಅವನ ಹಾಸಿಗೆಗಳನ್ನ ರೋಲ್ ಮಾಡಿಕೊಂಡು ತನ್ನ ಒಂದು ತನ್ನ ಕೊಂಕಣ ಹತ್ರ ಇಟ್ಕೊಂಡು ಹೇಳ್ತಾರೆ, ಕಮ್ ವಿತ್ ಮೀ. ಸ್ವಾಮಿ ಲುಕ್ಡ್ ಅಟ್ ಗ್ರೇನಿ, ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹೀಸ್ ಫಾದರ್ ಇನ್ ಟು ದಿ ಆಫೀಸ್ ರೂಮ್. ಆಮೇಲೆ ಸ್ವಾಮಿಯ ತಂದ್ರೆ ಏನು ಹೇಳ್ತಾರೆ ಅಂತಂದರೆ ನನ್ನ ಜೊತೆ ಬಾ ಅಂತ ಹೇಳ್ತಾರೆ. ಅವಾಗ ಸ್ವಾಮಿ ಏನು ಮಾಡ್ತಂತಂದರೆ ಗ್ರ್ಯಾನಿಯ ಹತ್ರ ನೋಡ್ತಾನೆ. ನೋಡಿ ಅವ್ನಿಗೆ ಅವಾಗ ಒಂದು ಸ್ವಲ್ಪ ಹಿಂಜರಿಕೆ ಅನಿಸುತ್ತೆ. ಹಿಂಜರಿಕೆ ಅನಿಸಿ ಅವನೇನು ಮಾಡ್ತಾನೆ, ತನ್ನ ತಂದೆಯನ್ನು ಫಾಲೋ ಮಾಡ್ತಾನೆ. ತನ್ನ ತಂದೆಯನ್ನು ಅವನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆನ್ ದ ವೇ ಹಿ ಥ್ರೆವ್ ಅ ಲುಕ್ ಆಫ್ ಅಪಿಯರ್ ಅಟ್ ಈಸ್ ಮದರ್ ಆ್ಯಂಡ್ ಶಿ ಸೆಡ್. ಆಮೇಲೆ ಅವನು ಅದೇ ಹೋಗ್ಬೇಕಾದ್ರೆ ತನ್ನ ತಾಯಿ ಹತ್ರ ಒಂಥರ ಮನವಿಯ ಒಂದು ಆ ಮುಖವನ್ನು ನೋಡ್ತಾ ಅವನು ಅವ್ರ ತಾಯಿ ಹತ್ರ ನೋಡ್ತಾನೆ. ಆಮೇಲೆ ಅವ್ರ ತಾಯಿ ಹೇಳ್ತಾರೆ, ವೈ ಡೂ ಯು ಟೇಕ್ ಹಿಮ್ ಟು ದಿ ಆಫೀಸ್ ರೂಮ್? ಹಿ ಕ್ಯಾನ್ ಸ್ಲೀಪ್ ಇನ್ ದಿ ಹಾಲ್ ಐ ಥಿಂಕ್. ನೀನು ಯಾಕೆ ಅವನು ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ರೆ, ಅದು ಬದಲಾಗಿ ಅವ್ನು ಇಲ್ಲೇ ಹಾಲಲ್ಲಿ ಮಲಗಿದ್ರೆ ಪರವಾಗಿಲ್ಲ ಅಲ್ವಾ ಅಂತ ತಾಯಿ ಅಂತಾರೆ.
I don't think so, father said, and Swami slunk behind him with bowed head. ನಾನು ಆ ಥರ ಯೋಚನೆ ಮಾಡಲ್ಲ ಅಂತ ಸ್ವಾಮಿಯ ತಂದೆ ಹೇಳ್ತಾನೆ. ಆಮೇಲೆ ಸ್ವಾಮಿ ಏನು ಮಾಡ್ತಾನಂತಂದರೆ ಅವ್ರ ಅಪ್ಪನ ಹಿಂದೆ ಜರುಕೋತಾನೆ, ತಲೆಯನ್ನು ಬಾಗಿಸಿ ಅವ್ರ ಅಪ್ಪನ ಹತ್ರ ಅವನು ಜರ್ಕೋತಾನೆ. ಲೆಟ್ ಮಿ ಸ್ಲೀಪ್ ಇನ್ ದಿ ಹಾಲ್ ಫಾದರ್, ಸ್ವಾಮಿ ಪ್ಲೇಡೆಡ್. ಅಪ್ಪ ನಾನು ಇಲ್ಲೇ ಹಾಲಲ್ಲಿ ಮಲ್ಕೋತೀನಿ ಬಿಡಿ ಅಂತ ಸ್ವಾಮಿ ಏನು ಮಾಡ್ತಾನಂತಂದರೆ ಅಪ್ಪನನ್ನು ಮನವಿ ಮಾಡ್ಕೋತಾನೆ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡರ್ಟಿ ಆ್ಯಂಡ್ ದೇರ್ ಮೇ ಬಿ ಅ ಸ್ಕಾರ್ಪಿಯನ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನಿಮ್ಮ ರೂಮ್ ತುಂಬ ಧೂಳವಾಗಿದೆ, ಮೇ ಬಿ ಅಲ್ಲಿ ಯಾರು ಚೇಳು ಆ ಥರ ಏನಾದರೂ ಹುಳ ಇರ್ಬೋದು ನಿಮ್ಮ ಲಾ ಬುಕ್ಸ್ ಹತ್ರ ಅಂತ ಅಂತಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ. ಮಗನೇ ಇಲ್ಲಿ ಯಾವುದೇ ಅಂತ ಏನು ಹುಳಗಳಿಲ್ಲ, ಏನು ಚೇಳಿಲ್ಲ ಅಂತ ಅಂತಾನೆ. ಸ್ಲೀಪ್ ಆನ್ ದಿ ಬೆಂಚ್ ಇಫ್ ಯು ಲೈಕ್. ನಿಮ್ಗೆ ಇಷ್ಟ ಆದರೆ ನಿಮ್ಮ ಬೆಂಚ್ ಮೇಲೆ ಮಲ್ಕೋ. ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ನಾನು ಅಟ್ಲೀಸ್ಟ್ ಒಂದು ಬೆಳಕು ಅಥವಾ ದೀಪವನ್ನು ಇಟ್ಕೋಬೋದಾ ರೂಮಲ್ಲಿ? ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ನೋ, ನೀನು ಆ ಒಂದು ಆ ಕತ್ಲಿಗೆ ಹೆದರ್ತೀಯಲ್ಲ ಅದನ್ನು ನೀನು ಬಿಡೋದನ್ನು ಕಲ್ತ್ಕೋಬೇಕು ಅಂತ ಅಂತಾರೆ. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್. ನಿಂದೊಂದು ಹವ್ಯಾಸ ಏನಂದರೆ ಬರೀ ಪ್ರಶ್ನೆಯನ್ನು ಕೇಳೋದು. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀನು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಆಲ್ ರೈಟ್, ಬಟ್ ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್. ಅಟ್ಲೀಸ್ಟ್ ನಾನು ಡೋರನ್ನಾದರೂ ಓಪನ್ ಮಾಡಿ ಇಟ್ಕೋಬೋದಾ ಅಂತ ಅಂತಾನೆ. ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಆ್ಯಟ್ ನೈಟ್. ಆದರೆ ನನಗೊಂದು ಮಾತು ಕೊಡಬೇಕು, ನಡು ರಾತ್ರಿಯಲ್ಲಿ ನೀನೆದ್ದು ನಿಮ್ಮ ಅಜ್ಜಿ ಹತ್ರ ಹೋಗಿ ಮಲ್ಕೋಬಾರ್ದು. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನೀನು ಆ ಥರ ಮಾಡಿದೆ ಅಂತಂದರೆ ನಾನಿನ್ನ ಸ್ಕೂಲಲ್ಲಿ ನನಗೆ ಪಾಟಲ್ ಮಾಡಿಬಿಡ್ತೀನಿ, ನಿಮ್ಮ ಕಾಲೇಜಿಗೆ ನಿಮ್ಮ ಸ್ಕೂಲಿಗೆ ಬಂದು ನನಗೆ ಇನ್ಸಲ್ಟ್ ಮಾಡಿಬಿಡ್ತೀನಿ ಅಂತ ಅಂತಾರೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹಿಸ್ ಹ್ಯುಮ್ಯಾನಿಟಿ. ಸ್ವಾಮಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಸ್ವಾಮಿಗೆ ಏನು ಅನ್ನಿಸ್ತು ಅಂತಂದರೆ ಯಾರಿಗೂ ಮಾನವೀಯತೆಯೇ ಇಲ್ವೇನೋ ಅಂತ ಅನ್ನಿಸ್ತು. ಆಮೇಲೆ ಅವನಿಗೆ ತುಂಬ ನೋವಾಗಿ ಅದ್ರ ಜೊತೆಗೆ ಕೋಪ ಕೂಡ ಬಂತು. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರಿಯಾಲಿಟಿ ಹಿ ಸಾ ಇನ್ ಹೀಸ್ ಫಾದರ್ಸ್ ನೇಚರ್. ಅವನು ಇಲ್ಲಿವರೆಗೂ ಅವರ ತಂದೆಯ ಆ ಒಂದು ಕ್ರೂರ ವರ್ತನೆಯನ್ನು ಅವನು ನೋಡಿರಲೇ ಇಲ್ಲ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವನು ಆ ಒಂದು ನ್ಯೂಸ್ ಪೇಪರ್ನ ತುಂಬ ಹೇಟ್ ಮಾಡ್ತಾನೆ. ಯಾಕಂತಂದರೆ ಅವರು ಅಲ್ಲಿನ ಒಂದು ಸುದ್ದಿಯನ್ನು ಕೊಟ್ಟಿದ್ರಲ್ಲ, ಆ ಒಂದು ಹುಲಿಯ ಕಥೆಯನ್ನು ನೀಡಿದ್ರಲ್ಲ, ಆದ್ದರಿಂದ. ಹಿ ವಿಶ್ಡ್ ದಟ್ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಂಟ್ ಅಪಿಯರ್ ಟು ಬಿ ಅ ಬಾಯ್ ಎಟ್ ಆಲ್ ಬಟ್ ಅ ಮಾನ್ಸ್ಟರ್. ಅವ್ನಿಗೆ ಆಮೇಲೆ ಒಂದೇನೋ ಅವನು ವಿಶ್ ಮಾಡ್ಕೋತಾನಂತಂದರೆ, ಅವನೇನೋ ಒಂದು ಕೋರ್ಕೋತಾನಂತಂದರೆ ಆ ಹುಲಿ ಅವ್ನಿಗೇನು ಮಾಡದೇ ಇದ್ದರೆ ಸಾಕಪ್ಪ, ಆ ಹುಲಿ ಅವನನ್ನು ಉಳಿಸಿದ್ರೆ ಸಾಕು. ಸ್ಪೇರ್ಡ್ ಅಂತಂದರೆ ಉಳಿಸು ಅಂತ ಅರ್ಥ. ಉಳಿಸಿದ್ರೆ ಸಾಕು ಅಂತ ಅವನು ವಿಶ್ ಮಾಡ್ಕೋತಾನೆ. ಆಮೇಲೆ ಅವ್ನು ಅನ್ಕೋತಾನೆ ಇವನು ಬಾಯ್ ಆಗಿರ್ತಾರೆ, ಅವನು ಹುಡುಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅವನು ಯಾರೋ ಒಬ್ಬ ದೈತ್ಯಾಕಾರದ ಮನುಷ್ಯ ಅಂತ ಅನ್ಕೋತಾನೆ. ಯಾಸ್ ದ ನೈಟ್ ಅಡ್ವಾನ್ಸ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್ ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್. ಹಾಗೆ ರಾತ್ರಿ ಆದಂತೆ ಕತ್ಲು ಜಾಸ್ತಿ ಆಗ್ತಾ ಹೋಯಿತು. ಆಮೇಲೆ ಅವನ ಹಾರ್ಟ್ ಬೀಟ್ ತುಂಬ ಜೋರಾಗಿ ಸ್ಟಾರ್ಟ್ ಆಯಿತು. ಹಿ ರಿಮೆಂಬರ್ಡ್ ಹಾಲ್ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಟ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಹೀಸ್ ಲೈಫ್. ಅವನಿಗೆ ಏನು ನೆನಪಾಗತ್ತಂದರೆ ಅವನ ಇಡೀ ಜೀವನದಲ್ಲಿ ಏನು ಅವನು ಕತೆಗಳನ್ನು ಕೇಳಿರ್ತಾನಲ್ಲ, ದೆವ್ವದ ಕತೆಗಳನ್ನು, ಅವೆಲ್ಲ ಅವನಿಗೆ ತುಂಬ ಸ್ಪೀಡಾಗಿ ತುಂಬ ಅವನಿಗೆ ಮರುಕಳಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವು. ಹೌ ಆಫ್ಟರ್ ಹೀಸ್ ಚಮ್ ಮನಿ ಹ್ಯಾಡ್ ಬೀನ್ ದ ಡೆವಿಲ್ ಇನ್ ದ ಬನಿಯಾನ್ ಟ್ರೀ ಆಟ್ ಹೀಸ್ ಸ್ಟ್ರೀಟ್ ಎಂಡ್. ಅವನಿಗೆ ಚಮ್ ಅಂತಂದರೆ ಸ್ನೇಹಿತ. ತನ್ನ ಸ್ನೇಹಿತನಾದಂತಹ ಮನಿ ಏನಾಗಿರ್ತಾನಂತಂದರೆ ಅವನು ದೆವ್ವವನ್ನು ಆಲದ ಮರದ ಹತ್ರ, ಅವರ ಒಂದು ಓಣಿ ಕಡೆಗೆ ಒಂದು ಆಲದ ಮರದಲ್ಲಿ ಅವನಿಗೆ ದೆವ್ವ ಕಟ್ತು ಅಂತ ಮನಿ ಯಾರಿಗೆ ಸ್ವಾಮಿಗೆ ಹೇಳಿರ್ತಾನೆ. ಅವ ಅದನ್ನು ಜ್ಞಾಪಕ ಮಾಡ್ಕೊತಾನೆ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಸ್ವಾಮೀಸ್ ಫಾದರ್. ಪಾಪ ಒಂದು ಮುನಿಸ್ವಾಮಿಯ ತಂದೆಯ ಕಥೆ ಏನು? ಹೂ ಸ್ಪಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚಿಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಹಾಗೆ ಅವನ ಪಾಪ ಒಂದು ರಕ್ತವನ್ನು ಕಾರ್ಬಿಟ್ರು. ಯಾಕಂತಂದರೆ ಅವರು ನದಿ ಹತ್ರ ಬರಬೇಕಾದ್ರೆ ರಿಟರ್ನ್ ಬರಬೇಕಾದ್ರೆ ದೆವ್ವ ಅವ್ರ ಕಪಾಳಕ್ಕೆ ಹೊಡೆದ್ಬಿಡ್ತು ಅಂತ ಅನ್ಕೋತಾನೆ. ಆ್ಯಂಡ್ ಸೋ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್. ಹೀಗೆ ಅವನಲ್ಲಿ ಒಂದು ಕೆಟ್ಟ ಒಂದು ಭಯದ ಒಂದು ಆಲೋಚನೆಗಳು ಹೀಗೆ ಮುಂದುವರಿತಾ ಹೋದ್ವು. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನು ಏನಾಗ್ತಾನಂತಂದರೆ ಆ ಒಂದು ಹೆದರಿಕೆಯಲ್ಲಿ ಅವನು ಮೂರ್ಛೆನೇ ಹೋಗ್ಬಿಡ್ತಾನೆ. A ray of light from the street lamp stayed in and cast shadow on the wall. ಏನಾಗುತ್ತೆ ಅಂತಂದರೆ ಆ ಒಂದು ಚಂದ್ರನ ಕಿರಣಗಳು ಏನಿರ್ತಾವಲ್ಲ ಅವು ಆ ವಾಲ್ ಮೇಲೆ ಒಂದು ಲೈಟಿನ ಕಿರಣಗಳು ಒಂದು ಗೋಡೆ ಮೇಲೆ ಬೀಳ್ತಿರ್ತವೆ. ಹೀಗೆ ಅವನಲ್ಲಿ ಒಂದು ಕೆಟ್ಟ ಒಂದು ಭಯದ ಒಂದು ಆಲೋಚನೆಗಳು ಹೀಗೆ ಮುಂದುವರಿತಾ ಹೋದ್ವು.
ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನು ಏನಾಗ್ತಾನಂತಂದರೆ ಆ ಒಂದು ಹೆದರಿಕೆಯಲ್ಲಿ ಅವನು ಮೂರ್ಛೆನೇ ಹೋಗ್ಬಿಡ್ತಾನೆ. A ray of light from the street lamp stayed in and cast shadow on the wall. ಏನಾಗುತ್ತೆ ಅಂತಂದರೆ ಆ ಒಂದು ಚಂದ್ರನ ಕಿರಣಗಳು ಏನಿರ್ತಾವಲ್ಲ ಅವು ಆ ವಾಲ್ ಮೇಲೆ ಒಂದು ಲೈಟಿನ ಕಿರಣಗಳು ಆ ಒಂದು ಗೋಡೆ ಮೇಲೆ ಬೀಳ್ತಿರ್ತವೆ. Through the stillness all kinds of noises reached his ear, the ticking of the clock, rustles of trees, snoring sounds and some vague ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಹಾಗೆ ಅವ್ನಿಗೆ ಏನಾಗುತ್ತೆ ಅಂತಂದರೆ ಆ ತಡವಿಲ್ಲದೇ ಆ ಟಿಕ್ 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 ಅನ್ನೋ ಒಂದು ಗಡಿಯಾರ ಶಬ್ದ, ಆಮೇಲೆ ಆ ಎಲೆಗಳ ಶಬ್ದ, ಆಮೇಲೆ ಗೊರಕೆಯ ಶಬ್ದಗಳು, ಆಮೇಲೆ ರಾತ್ರಿ ಬರ್ಡ್ಸ್ ನಾವು ಹಮ್ಮಿಂಗ್ ಮಾಡ್ತವೆ, ನಾವು ಕಿರಿಸ್ತಿರ್ತಾವಲ್ಲ ಅದ್ರದ್ದೊಂದು ಶಬ್ದ, ಎಲ್ಲವೂ ಹಿಂಗೆ ಅವನಿಗೆ ಎಲ್ಲ ಕೇಳಿಸ್ತಿತ್ತು. He covered himself so completely that he could hardly breathe. ಅವನು ತನಗೆ ಉಸಿರಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಇಟ್ಕೊಂಡು ಉಳುಕಿದ್ದೆಲ್ಲ ಕೂಡ ಅವನು ತನ್ನ ಬ್ಲ್ಯಾಕೆಂಟಲ್ಲಿ ಅವನು ತುಂಬ ಮುದುರ್ಕೊಂಡ್ಬಿಟ್ಟಿದ್ದ. ಎವ್ರಿ ಮೂಮೆಂಟ್ ಹಿ ಎಕ್ಸೆಪ್ಟೆಡ್ ದ ಡೆವಿಲ್ ಟು ಕಮ್ ಅಪ್ ಕ್ಯಾರಿ ಹಿಮ್ ಅವೇ. ಅವನು ಅನ್ಕೊಂಡ್ಬಿಟ್ಟಿದ್ದ, ತಾನು ಒಪ್ಕೊಂಡ್ಬಿಟ್ಟಿದ್ದ, ನನ್ನ ದೆವ್ವ ಬರುತ್ತೆ, ನನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅಂತಂದು. ದೇರ್ ವಾಸ್ ದ ಇನ್ಸ್ಟಂಟ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ 4th class who suddenly disappeared and was said to be carried off by a ghost to Saima or Nepal. ಹಾಗೆ ಏನಾಗಿತ್ತು ಅಂತಂದರೆ ಅವನು 4th ಕ್ಲಾಸಲ್ಲಿ ಇದ್ದಾಗ ಅವನ ಒಂದು ಫ್ರೆಂಡ್ ಏನಿರ್ತಾನಲ್ಲ ಅವನು ಒಂದು ಇದಕ್ಕಿದ್ದಂತೆ ಅವನು ಕಾಣೆ ಆಗಿಬಿಡ್ತಾನೆ. ಅವಾಗ ಎಲ್ಲರೂ ಏನು ಸುದ್ದಿ ಎಬ್ಬಿಸ್ತಾರಂತಂದರೆ ದೆವ್ವ ಅವನನ್ನು ಸಿಯಾಮ್ ಅಥವಾ ನೇಪಾಲ್ಗೆ ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅವರ ಸುದ್ದಿಯನ್ನು ಹಬ್ಬಿಸಿರ್ತಾರೆ. ಥ್ಯಾಂಕ್ ಯು.